ಮಲೆ ಮಹದೇಶ್ವರ ಬಂದು ಹಾಯ್ ಸ್ನೇಹಿತರೆ, ನಮಸ್ತೆ. ನಾನಿವತ್ತು ಎಲ್ಲಿದ್ದೀನಿ ಅಂದರೆ ನಿಮ್ಮೆಲ್ಲರ ನೆಚ್ಚಿನ ನಂದಿಹಳ್ಳಿ ಹಿರೇಹಳ್ಳಿ ತುಮಕೂರು ಗ್ರಾಮಾಂತರ ಜಿಲ್ಲೆ ಮಹದೇಶ್ವರ ದೇವಾಲಯ. ಬನ್ನಿ ಸ್ನೇಹಿತರೆ, ಇಲ್ಲಿ ಒಂದು ಸ್ಫೂರ್ತಿ ಡೆವಲಪರ್ಸ್ ಅಂತ ಒಂದು ಏರಿಯಾ ಇದೆ. ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ. ಇವತ್ತು ಇಲ್ಲಿಂದ ನಮ್ಮ ಹೋಗೋದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ. ಹಾಯ್ ಸ್ನೇಹಿತರೆ, ನೋಡಿ ಇದು ಸ್ಫೂರ್ತಿ ಡೆವಲಪರ್ಸ್ ಅಂತ ಲೇಔಟ್ ಆಗಿದೆ. ಇಲ್ಲೇ ಆಪೋಸಿಟ್ ನ್ಯಾಷನಲ್ ಹೈವೇ ಪಕ್ಕದಲ್ಲಿರೋದು ಲೇಔಟ್ ಇದು ಸ್ನೇಹಿತರೆ. ಸ್ಫೂರ್ತಿ ಡೆವಲಪರ್ಸ್ ಅಂತ. ಸ್ಫೂರ್ತಿ ಸಿದ್ಧಿ ಸ್ಮಾರ್ಟ್ ಸಿಟಿ ಅಂತ ಸ್ನೇಹಿತರೆ. ಇದು ಈ ಕಡೆಯಿಂದ ರೋಡು ಎಂಟ್ರಿ ಬರುತ್ತೆ. ಇನ್ನೂ ರೋಡ್ ರೆಡಿ ಮಾಡ್ತಾಯಿದ್ದಾರೆ. ಇದು ಮೇನು ಒಳಗಡೆ ಹೋಗೋದಕ್ಕೆ ಎಂಟ್ರೆನ್ಸ್ ಇದು. ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸುತ್ತು ಉದ್ಯಾನವನ ಪಾರ್ಕು. ಕ್ಲಾಕ್ ಬೇರೆ ಹಾಕಿದ್ದಾರೆ ನೋಡಿ. ಒಳಗಡೆ 4 ಟೈಮಿಂಗ್ಸ್. ಬನ್ನಿ ಒಳಗಡೆ ಹೋಗೋಣ. ಈಗ ನಾವು ಒಳಗಡೆ ಹೋಗಿ ಯಾವ್ಯಾವ ಥರ ಸೈಟು ಹಿಂಗಡಿಸೋರೆ, ಯಾವ್ಯಾವ ಥರ ಲೇಔಟು ಪ್ಲ್ಯಾನಿಂಗ್ ಇದೆ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಇವತ್ತು ಇಲ್ಲಿ ಫ್ರಂಟಲ್ಲಿ ಇನ್ನೂ ಜಲ್ಲಿಕಲ್ಲು ಹಾಕಿದ್ದಾರೆ, ಒಳಗಡೆ ಟಾರ್ ಹಾಕಿದ್ದಾರೆ. ಪೂರ್ತಿ ಎಲ್ಲ ನೀಟಾಗಿ ಪ್ಲ್ಯಾನಿಂಗ್ ಮಾಡಿದ್ದಾರೆ. ನೋಡಿ, ಓವರ್ ಟ್ಯಾಂಕ್ ಬೇರೆ ಇದೆ. ಕೂತ್ಕೊಳ್ಳೋದಕ್ಕೆ ಕಲ್ಲಿನ ಚೇರ್ಗಳು ಮಾಡಿದ್ದಾರೆ. ರೋಡೆಲ್ಲ ಚೆನ್ನಾಗಿದೆ, ಗ್ರಿಲ್ಲೆಲ್ಲ ಚೆನ್ನಾಗಿ ಹಾಕಿದ್ದಾರೆ. ಎಲ್ಲ ಬೆಟ್ಟ ಬೇರೆ ಇದೆ. ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಮಲೆ ಮಹದೇಶ್ವರ ದೇವಸ್ಥಾನ ಇದೆ. ಯಾವಾಗಲೂ ಮುಂಚೆ ಹೇಳೋದಲ್ಲ ಸ್ನೇಹಿತರೆ, ಮಲೆ ಮಹದೇಶ್ವರ ದೇವಸ್ಥಾನ ಪೂರ್ತಿ ಸ್ಮಾರ್ಟ್ ಸಿಟಿ. ಸ್ಮಾರ್ಟ್ ಸಿಟಿ ಗಿಡನೆಲ್ಲ ಬಿಟ್ಟಾಗಿ ಪ್ಲ್ಯಾನಿಂಗ್ ಮಾಡಿ ಹಾಕಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಈಚಲು ಮರ ಆಯಿತು. ಇದು ಯಾವ ಥರ ಪಾರ್ಕಿಂಗ್ ಮಾಡಿದ್ದಾರೆ. ಈಚಲು ಮರ ಹೈವೇಗೆ ತುಂಬ ಚೆನ್ನಾಗಿ ಕಾಣುತ್ತೆ ಲೇಔಟ್ ನೋಡೋದಕ್ಕೆ. ಅದಕ್ಕೆ ನಾನು ಒಳಗಡೆ ಬಂದಿರಲಿಲ್ಲ, ಇವತ್ತು ಬಂದಿದ್ದೀನಿ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೇಔಟು. ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ರೋಡ್ ನೋಡಿ ಎಲ್ಲ ಎಷ್ಟು ಯಾವ ಥರ ದೊಡ್ಡ ರೋಡ್ಗಳು. ತುಂಬ ಟಾರ್ ಹಾಕಿದ್ದಾರೆ. ಟಾರ್ ಹಾಕಿ ನೀಟಾಗಿ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಗಿಡಗಳಿಗೆಲ್ಲ ನೀರೆಲ್ಲ ಹಾಕ್ತಾಯಿದ್ದಾರೆ ಟ್ಯಾಂಕಲ್ಲಿ. ಅಲ್ಲಿ ಇನ್ನೂ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಲೇಔಟ್. ಅಲ್ಲಿ ಕೂತ್ಕೊಳ್ಳೋದಕ್ಕೆ ಕಲ್ಲಿನ ಚೇರ್ಗಳು ಸೇತುವೆ ಥರ ಮಾಡಿದ್ದಾರೆ. ಉದ್ಯಾನವನಗಳು ಬೇಕಾದಷ್ಟಿದೆ. ಉದ್ಯಾನವನ ಪಾರ್ಕ್ ಎಲ್ಲ ನೀಟಾಗಿ ಇಟ್ಟಿದ್ದಾರೆ. ಗಿಡಗಳೆಲ್ಲ ಹಾಕಿದ್ದಾರೆ ನೀಟಾಗಿ ಸ್ನೇಹಿತರೆ ಪಾರ್ಕಲ್ಲಿ. KB ಲೈನು, ಆಮೇಲೆ ಸ್ಟ್ರೀಟ್ ಲೈಟು ಎಲ್ಲ ಪ್ರತಿಯೊಂದು ನೀಟಾಗಿ ಹಾಕವ್ರೆ. ನೋಡೋಕ್ಕೆ ಎರಡು ಕಣ್ಣು ತುಂಬ ಸಾಲದು ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೇಔಟ್. ನೋಡಿ ಎಷ್ಟು ದೊಡ್ಡದು ಲೇಔಟ್. ತುಂಬ ದೊಡ್ಡದಾಗಿದೆ ಲೇಔಟ್. ಒಳಗಡೆ ಪಾರ್ಕು, ಗಿಡ ಎಲ್ಲ ಲಾನ್ ಎಲ್ಲ ಹಾಕಿದ್ದಾರೆ. ಯಾವುದೋ ಒಂದು ಹಳೇದೊಂದು ಮನೆ ಇದೆ.
ಇಲ್ಲಿ ನೀರು ಹಾಕ್ತಾಯಿದ್ದಾರೆ ನೋಡಿರಿ. SLN ವಾಟರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಆ ಮನೆ ಹತ್ರ ಹೋಗಿ ಬರೋಣ. ಆ ಫುಲ್ ಡೆಡ್ ಎಂಡು, ಅಲ್ಲಿಗೆ ನಾವು ಹೋಗಿ ಬರೋಣ ಬನ್ನಿ. ನಾವು ಮುಂಚೆ ಬಂದಾಗ ಅರ್ಧಕ್ಕೆ ಬಂದುಬಿಡ್ತಿದ್ವಿ, ಹೋಗ್ಬಿಡ್ತಿದ್ವಿ. ಫುಲ್ ಡೆಡ್ ಎಂಡ್ಗೆ ಹೋಗ್ತಾನೆ ಇರಲಿಲ್ಲ. ಬನ್ನಿ ಡೆಡ್ ಎಂಡ್ಗೂ ನಾವು ಹೋಗ್ಬಿಟ್ಟು ಬರೋಣ. ಯಾವ ಥರ ಲೇಔಟ್ ಮಾಡವ್ರೆ ನೋಡಿ. ಈ ಕಡೆ ಯಾರೋ ಜಮೀನು ಇಟ್ಕೊಂಡಿದ್ದಾರೆ. ಇವ್ರಿಗೂ ತುಂಬ ಅನುಕೂಲ ಆಗುತ್ತೆ. ಲೇಔಟ್ ಆಗೋದ್ರಿಂದ ಅವ್ರಿಗೂ ತುಂಬ ಅನುಕೂಲ ಆಗುತ್ತೆ. ರೋಡ್ ಇರೋದ್ರಿಂದ ಓಡಾಡೋದಕ್ಕೆಲ್ಲ ತುಂಬ ಚೆನ್ನಾಗೈತೆ ಏರಿಯಾ. ಅಲ್ಲಿ ಡೆಡ್ ಎಂಡ್ ಮರ ಕಾಣ್ತಿದೆ ನೋಡಿ, ನೀಲಗಿರಿ ಮರ, ಬೆಟ್ಟದ ಬುಡ. ಅಲ್ಲಿಗೆ ನಾವು ಹೋಗಿ ಬರೋಣ ಬನ್ನಿ ಸ್ನೇಹಿತರೆ. ಇವತ್ತು ನಾನು ಭಾಳ ದಿವಸ ಬಂದಿದ್ದೆ, ಅಲ್ಲಿ ಗಂಟ ಹೋಗ್ತಾನೆ ಇರಲಿಲ್ಲ. ಇಲ್ಲೇ ಎಂಡ್ ಮಾಡಿಬಿಟ್ಟು ಹೋಗ್ಬಿಡ್ತಿದ್ದೆ. ಅದಕ್ಕೆ ಇವತ್ತು ನಾನು ಅಲ್ಲಿಗನ ಹೋಗೋಣ ಅಂದ್ಕೊಂಡೆ ಬಂದಿದ್ದೀನಿ ಇವತ್ತು ನಾನು. ಬನ್ನಿ ಅಲ್ಲಿಗನ ಹೋಗಿ ಬರೋಣ. ಪಾರ್ಕಿಗೆಲ್ಲ ನೀರು ಸಪ್ಲೈ ಮಾಡ್ತಾರೆ ಸ್ನೇಹಿತರೆ. ಗಿಡಗಳಿಗೆಲ್ಲ ಇವರೇ ಹಾಕಿ ಬೆಳೆಸ್ತಾ ಇದ್ದಾರೆ. ಈ ವಾಟರ್ ಸಪ್ಲೈ ಮಾಡ್ಕೊಂಡಿದ್ದಾರೆ ನೋಡಿ. ಈಗ ನೀರು ಖಾಲಿಯಾಗಿದೆ, ತುಂಬ್ಕೊಳೋದಕ್ಕೋಸ್ಕರ ಟ್ಯಾಕ್ಟ್ರಿ ಬಂತು. ಈಗ ತುಂಬ್ಕೊಳ್ತಾ ಇದ್ದಾರೆ. ಬನ್ನಿ ಹತ್ರಕ್ಕೆ ಹೋಗಿ ಬರೋಣ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಇನ್ನೂ ಮುಂದೆ ಹೋದರೆ 1 ಕಿಲೋಮೀಟ್ರ್ ಸರೌಂಡಿಂಗ್ ಫುಲ್ಲು, 1 ಕಿಲೋಮೀಟ್ರ್ ಸರೌಂಡಿಂಗ್. ಇಲ್ಲಿ ಯಾರೋ ಒಬ್ಬರು ಮನೆ ನೋಡಿ, ಜಮೀನೆಲ್ಲ ಕಟ್ಕೊಂಡಿದ್ದಾರೆ. ಅಂದರೆ ತುಂಬ ಅನುಕೂಲ ಆಯಿತು ಅವ್ರಿಗೆ. ಹತ್ರದಲ್ಲೇ ರೋಡು ಎಲ್ಲ ನೀಟಾಗಿ ಅವ್ರಿಗೆ ತುಂಬ ಅನುಕೂಲ ಆಯಿತು. ಯಾವುದೇ ರೀತಿ ಸಮಸ್ಯೆ ಇಲ್ದಂಗೆ ನೆಮ್ಮದಿಯಾಗಿ ಓಡಾಡ್ಕೊಂಡಿರ್ಬೋದು. ಈ ಲೇಔಟ್ ಆಗಲಿಲ್ಲ ಅಂದರೆ ಇವ್ರಿಗೆ ಓಡಾಡೋಕ್ಕೆ ಭಾಳ ತೊಂದರೆ ಆಗೋದೇನೋ. ಈಗ ಲೇಔಟ್ ಆಗಿದ್ದರಿಂದ ಒಳ್ಳೆ 40 ಫೀಟ್ ರೋಡ್ ಆಗಿದೆ. ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡವ್ರೆ ಲೇಔಟ್. ಇನ್ನು ಮುಂದೆ ಲಾಸ್ಟು ಬ್ಯಾರಿಕೇಡ್ ಹಾಕಿದ್ದಾರೆ ನೋಡಿ, ಅಲ್ಲಿಗೆ ನಾವು ಹೋಗೋಣ ಬನ್ನಿ ಸ್ನೇಹಿತರೆ. ಯಾರೋ ಒಬ್ಬರು ಮನೆ ಅವ್ರಿಗೆ ತುಂಬ ಅನುಕೂಲ ಆಯ್ತು. ಈಗ ರೋಡ್ ಇದೆ, 2 ಕಡೆನೂ ರೋಡ್ ಇದೆ. ಆ ಕಡೆನೂ ರೋಡು, ಈ ಕಡೆ ರೋಡು ಓಡಾಡೋಕ್ಕೆ ತುಂಬ ಅನುಕೂಲ ಆಯಿತು. ಈ ಥರ ಲೇಔಟ್ಗಳಾದರೆ ಓಡಾಡೋಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಬೇಸಿಕಲಿ ವಾಕಿಂಗ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. 1 ಕಿಲೋಮೀಟ್ರ್ ವಾಕ್ ಮಾಡೋದಕ್ಕೂ ತುಂಬಾ ಅನುಕೂಲ ಆಗುತ್ತೆ. ಇದು ತುಮಕೂರಿಂದ ಒಂದು 12 ಕಿಲೋಮೀಟ್ರ್ 13 ಕಿಲೋಮೀಟ್ರ್ ಆಗುತ್ತೆ ಸಿಟಿಯಿಂದ. ನಂದಿಹಳ್ಳಿ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ದೇವರಸಹಳ್ಳಿ ಬ್ರಿಡ್ಜ್ ಇದೆಯಲ್ಲ, ಅದ್ರ ಕೆಳಗಡೆ ಡೌನಲ್ಲಿ. ನೋಡಿ ಯಾವುದು CA ಜಾಗ ಅಂತ ಬಿಟ್ಟಿದ್ದಾರೆ ಎಕ್ಸ್ಟ್ರಾ. ಗೌರ್ಮೆಂಟು ಯಾವುದನ್ನ ಸ್ಕೂಲು, ಅಂಗನವಾಡಿ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ನೋಡಿ. ಇಲ್ಲಿಗನ ಆ ಬೆಟ್ಟ ಹತ್ತತ್ರ ಕನೂ ಲೇಔಟೆ ಯಾವ ಥರ ಮಾಡಿದ್ದಾರೆ. ಹಬ್ಬ ಅಂದರೆ 1 ಕಿಲೋಮೀಟ್ರು ದೂರ. ಇಲ್ಲಿ ಹೇಳ್ಬೇಕಂದ್ರೆ 1 ಕಿಲೋಮೀಟ್ರ್ ದೂರ ಲೇಔಟೆ ನೋಡಿ. ಬಸ್ ಕಾಣ್ತಿದೆ ನೋಡಿ, ಅದೇ ದೇವರಸಹಳ್ಳಿ ಬೆಟ್ಟ, ವೀರಭದ್ರ ಸ್ವಾಮಿ ದೇವರಸಹಳ್ಳಿ ಬೆಟ್ಟ ಅದೇ ಸ್ನೇಹಿತರೆ. ನೋಡಿ ಲಾಸ್ಟ್ ಡೆಡ್ ಎಂಡ್ ಬಂದೆ.
ಇನ್ನು ಸ್ವಲ್ಪ ಮುಂದೆ ಹೋದರೆ ಡೆಡ್ ಎಂಡ್, ಲಾಸ್ಟ್ ಡೆಡ್ ಎಂಡ್ ಇದು. ಇಲ್ಲಿಂದ ನಾನು ತಿರ್ಗಾ ಆ ಕಡೆ ಹೋಗೋಣ. ಆಡು ಮೇಯ್ತಿದ್ದೆ ನೋಡಿ, ಬೇಕೇ ಆಡು, ಅಲ್ಲಿಗೆ ಹೋಗೋಣ. ಗಾಳಿ ತುಂಬ ವಾತಾವರಣ ಚೆನ್ನಾಗಿದೆ. ಸಿಟಿಯಲ್ಲಿ ಗಾಳಿ ವಾತಾವರಣನೇ ಇರಲ್ಲ. ಇಲ್ಲಿ ಗಾಳಿ ವಾತಾವರಣ ಕುಡಿಯೋದಕ್ಕೆ ಅಂತಲೇ ಬರಬೇಕು ಅನ್ನಿಸ್ತದೆ, ಅಷ್ಟು ಚೆನ್ನಾಗಿದೆ ಗಾಳಿ ವಾತಾವರಣ. ಇಲ್ಲಿ ಚಾನಲ್ ರಾಜಕಾಲುವೆ ನೀರು ಹೋಗೋದಕ್ಕೆ ಸೋಸ್ ಮಾಡೋದಕ್ಕೆ ಮಾಡಿದ್ದಾರೆ ನೋಡಿ. ವಾಟ್ರ್ ಇಲ್ಲ, ಮಾಡಿದ್ದಾರೆ ಮಳೆ ಬಂದಾಗ ನೀರು ಹೋಗೋದಕ್ಕೆ ನೋಡಿ. ಈ ಕಡೆನೂ ಲೇಔಟ್ ಮಾಡಿದ್ದಾರೆ ಆಚೆಗೆ ನೋಡಿ, ಈ ಕಡೆಗೂ ಮಾಡಿದ್ದಾರೆ. ಲಾಸ್ಟ್ ಇಲ್ಲಿಗೆ ಡೆಡ್ ಎಂಡು, ಇಲ್ಲಿ ಲಾಸ್ಟ್ ಲೇಔಟ್ ಕ್ಲೋಸ್ ನೋಡಿ. ಅಲ್ಲಿ ಬಸ್ ಹೋಗ್ತಿದೆ ನೋಡಿ, ಅದೇ ಬ್ರಿಡ್ಜು. ನಾನು ನಡ್ಕೊಂಬಂದು ಸಾಕಾಗೋಯ್ತು. 1 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೆ ಸ್ನೇಹಿತರೆ. ಮೇನ್ ರೋಡಿಂದ ಇಲ್ಲಿಗೆ ಲೇಔಟು ನಮ್ಮ ಸ್ನೇಹಿತರಿಗೆ ತೋರಿಸೋಣ ಅಂತ. ಈ ಕಡೆ ಎಲ್ಲ ಲೇಔಟ್ ಆಗಿದೆ, ಸೈಟ್ ಎಲ್ಲ ಇದ್ದಾವೆ. ತುಂಬ ಚೆನ್ನಾಗಿದೆ ವಾತಾವರಣ ಎಲ್ಲ, ಗಾಳಿ ವಾತಾವರಣ. ಯಾವುದೇ ರೀತಿ ಹಳ್ಳ ಇಲ್ಲ, ಕೊರಗಲಿಲ್ಲ, ಯಾವುದೂ ಇಲ್ಲ. ತುಂಬ ನೀಟಾಗೈತಿ. ಚರಂಡಿ ಎಲ್ಲ ಪ್ರತಿಯೊಂದು ಸೌಕರ್ಯ ಐತಿ. ರೋಡ್ಗಳು ನೋಡಿ, ಎಲ್ಲ ಪ್ರತಿಯೊಂದು ಟಾರ್ ರೋಡ್ಗಳು, EGD ಎಲ್ಲ ಆಗಿದೆ. ಕರೆಂಟು ಎಲ್ಲ ಆಗಿದೆ. ಕಮ್ಮಿ ಅಂದರೆ 1 ಕಿಲೋಮೀಟ್ರು ದೂರ ಲೇಔಟೇ ಇದೆ. ಇಲ್ಲಿಗೆ ತುಂಬ ನೀಟಾಗಿ ಕಾಣ್ತದೆ ಲೇಔಟ್. ಫುಲ್ಲಿದೆ ನೋಡಿ. ಇಲ್ಲಿಂದ ಇಲ್ಲಿಗೆ ನಾನು ಲೇಔಟೆ. ಚರಂಡಿಗಳು ನೋಡಿ ಎಲ್ಲ ಮಾಡಿದ್ದಾರೆ. ಚರಂಡಿ, ರೋಡು, ಫುಟ್ಪಾತು ಎಲ್ಲ ನೋಡಿ ಇಲ್ಲಿ ಯಾವ ಥರ ಕಾಣುತ್ತೆ. ಓಕೆ ಸ್ನೇಹಿತರೆ, ಬಾಯ್, ಥ್ಯಾಂಕ್ ಯು. ಇಲ್ಲಿಗೆ ನಾನು ವ್ಲಾಗನ್ನು ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟಿನ ವೀಡಿಯೋದಲ್ಲಿ ಸಿಗೋಣ.